ಎಲ್ರಿಗೂ ನಮಸ್ಕಾರ. ಹೆಣ್ಣು ಸಂಸಾರದ ಕಣ್ಣು, ಆದರೆ ಸಮಾಜದ ಕಣ್ಣು ಹೆಣ್ಣಿನ ಮೇಲೆ. ಹೆಣ್ಣಿರೋ ಸಮಾಜದಲ್ಲೇ, ಆದರೆ ಸಮಾಜ ಮಾತ್ರ ಪುರುಷನದ್ದು. ಅದಕ್ಕೆ ಏನೋ ಪುರುಷ ಪ್ರಧಾನ ಸಮಾಜ ಅಂತೇಳಿ ಕರೆಯೋದು. ಆದರೆ ಗಂಡು ಸಮಾಜವನ್ನು ಅಚ್ಚುಕಟ್ಟಾಗಿ ಕಟ್ಟಿದ್ದಾನೆ. ಗಂಡಿನ ಆಸರೆಗೆ ಹೆಣ್ಣು ಬೇಕು. ಹಾಗೆ ಸಮಾಜದ ಎರಡು ಕಣ್ಣುಗಳು ಹೆಣ್ಣು ಗಂಡುಗಳೇ. ಗಂಡು ಹುಟ್ಟಬೇಕಂದ್ರೂ ಹೆಣ್ಣು ಬೇಕು, ಬೆಳೆಸೋಕ್ಕೂ ಹೆಣ್ಣು ಬೇಕು, ಬೆಳೆಯೋಕ್ಕೂ ಹೆಣ್ಣು ಬೇಕು. ಗಂಡಿಗೆ ಸರಿಯಾಗಿ ಊಟ ತಿಂಡಿ ಕೊಟ್ಟು ಗಂಡನ್ನು ಬಲಿಷ್ಠ ಮಾಡಲು ಹೆಣ್ಣು ಬೇಕು. ಗಂಡು ಸಮಾಜದಲ್ಲಿ ಉತ್ತಮವಾಗಿ ಬದುಕೋಕೆ ಹೆಣ್ಣಿನ ಸಹಾಯ ಬೇಕು ಅಂತಾರೆ. ಹೇಗೆ? ಬೆಳಗ್ಗೆ ಎದ್ದಾಗಿನಿಂದ ಗಂಡಿಗೆ ಟೈಮ್ಗೆ ಕಾಫಿನೋ ತಿಂಡಿನೋ ಊಟನೋ, ಅವ್ನು ರೆಡಿಯಾಗಕ್ಕೆ ಬೇಕಾದಂಥ ಬಟ್ಟೆನೋ ರೆಡಿ ಮಾಡಿಡೋದು, ಒಗೆದಿಡೋದು, ಮನೆಯನ್ನು ಅಚ್ಚುಕಟ್ಟಾಗಿಟ್ಟಿರೋದು, ಇದೆಲ್ಲದಕ್ಕೂ ಒಂದು ಹೆಣ್ಣು ಬೇಕು. ಅದ್ರ ಜೊತೆಗೆ ಗಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೊರಗಡೆಯಿಂದ ಬರ್ತಾನೆ ಅಂದರೆ ಅವನು ಬಂದ ತಕ್ಷಣ ತಾಯಿನೋ ತಂಗಿನೋ ಹೆಂಡತಿನೋ ಮಗಳೋ ಸಮಾಧಾನದಿಂದ ಖುಷಿ ಖುಷಿಯಾಗಿ ನಗ್ತಾ ಮಾತಾಡಿಸ್ಬಿಟ್ರೆ ಅದಕ್ಕೆ ಸಹ ಗಂಡಿಗೊಂದು ಹೆಣ್ಣು ಬೇಕು. ಮನೆಗೆ ಬಂದಾಗ ಹೊರಗಡೆಯಿಂದ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಅಚ್ಚುಕಟ್ಟಾಗಿದ್ದರೆ ಅವನ ಮನಸ್ಸಿಗೆ ಒಂಥರ ಸಮಾಧಾನ. ಅದು ಹೆಣ್ಣಿಗೂ. ಆದರೆ ಅದನ್ನು ಮಾಡೋಕ್ಕೊಬ್ರು ಬೇಕಲ್ವ. ಮನೆಯನ್ನು ನೀಟಾಗಿಡೋದು, ಬಟ್ಟೆಗಳನ್ನೆಲ್ಲ ಒಗೆದಿಡೋದು, ಅಡುಗೆ ಮಾಡಿಡೋದು, ಬೇಕಾದಂಥ ಕಾಫಿ ತಿಂಡಿ ಮಾಡಿಕೊಡೋದು, ಬಂದಾಗ ಸಂತೋಷವಾಗಿ ಮಾತಾಡ್ಸೋದು. ಇದು ಬರೀ ಗಂಡಿಗೆ ಅಥವಾ ಹೆಣ್ಣಿಗೂ ಸಾಧ್ಯ ಇಲ್ಲ. ಗಂಡಿಗೊಂದು ಹೆಣ್ಣು ಜೊತೆಯಾಗಿ ಖುಷಿ ಖುಷಿಯಾಗಿ ಇದ್ದರೆ ಅದು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಗಂಡಿಗೆ ಹೆಣ್ಣು ಹೇಗೆ ಬೇಕೋ ಹೆಣ್ಣಿಗೂ ಬೇಕು. ಆದರೆ ಸಮಾಜದಲ್ಲಿ ಮನೆಯಲ್ಲಿ ಒಬ್ಬ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಬೇಕು ಅಂದರೆ